ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ದುನಿಯಾ ದುಬಾರಿ ಆಗ್ತಾ ಇದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸೋ ನಿಟ್ಟಿನಲ್ಲಿ ಸರ್ಕಾರ ಸಿಕ್ಕ ಕಡೆಗಳಲ್ಲಿ ಜನರಿಗೆ ತೆರಿಗೆಯ ಬರೆಯನ್ನ ಹಾಕ್ತಾ ಇದೆ. ಇದರಿಂದ ಜನ ಹೈರಾಣಾಗ್ತಾ ಇದ್ದಾರೆ. ಇನ್ನು ಬೆಲೆ ಏರಿಕೆಯ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರೋ ಸರ್ಕಾರ ಕೇಂದ್ರದತ್ತ ಬೊಟ್ಟು ಮಾಡುತ್ತೆ. ಹಾಗೇನೆ ವಿರೋಧ ಪಕ್ಷಗಳು ರಾಜ್ಯದ ಆಡಳಿತ ಪಕ್ಷದ ವಿರುದ್ಧ ಪ್ರತಿಭಟನೆಗೆ ಇಳಿದಿವೆ. ಈಗಾಗಲೇ ಸಾಕಷ್ಟು ವಸ್ತುಗಳ ಬೆಲೆ ಏರಿಕೆಯನ್ನ ಮಾಡಿರುವ ರಾಜ್ಯ ಸರ್ಕಾರ ಈಗ ಡೀಸೆಲ್ ಮೇಲಿನ ತೆರಿಗೆಯನ್ನು ಕೂಡ ಹೆಚ್ಚು ಮಾಡಿದೆ. ಇವತ್ತಿನಿಂದಲೇ ಡೀಸೆಲ್ 2 ರೂಪಾಯಿಗಳಷ್ಟು ದುಬಾರಿಯಾಗಿದೆ. ಇಲ್ಲಿ ಡೀಸೆಲ್ ಮೇಲಿನ ತೆರಿಗೆ ಅನ್ನೋದು ಸಾಕಷ್ಟು ವಲಯಗಳ ಮೇಲೆ ಕೂಡ ಪರಿಣಾಮವನ್ನು ಬೀರಲಿದೆ. ಹಾಗಾದ್ರೆ ಏನಿದು ದುಬಾರಿ ದುನಿಯಾದ ಕತೆ? ರಾಜ್ಯ ಸರ್ಕಾರ ಇತ್ತೀಚೆಗೆ ಯಾವೆಲ್ಲ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿದೆ, ಅದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬೆಲೆ ಏರಿಕೆ ಅನ್ನೋದು ಸರ್ವೇ ಸಾಮಾನ್ಯ. ಅದು ಕಾಲಕ್ಕೆ ಆಗ್ತಾ ಇರುತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ಏರಿಕೆ ಆಗಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಏಕಾಏಕಿ ಭಾರಿ ಪ್ರಮಾಣದಲ್ಲಿ ದರ ಏರಿಕೆ ಆಗಿಬಿಟ್ರೆ ಅದರಿಂದ ಹೈರಾಣಾಗೋದು ಜನಸಾಮಾನ್ಯರು. ಇತ್ತೀಚೆಗಷ್ಟೇ ಸರ್ಕಾರ ಸಾಕಷ್ಟು ದರ ಏರಿಕೆಯ ಬರೆಯನ್ನ ಹಾಕಿದೆ. ಇದೇ ಏಪ್ರಿಲ್ 1ರಿಂದ ಹಾಲಿನ ದರ 4 ರೂಪಾಯಿಯಷ್ಟು ಹೆಚ್ಚಾಗಿದೆ. ಹಾಲಿನ ದರ ಹೆಚ್ಚಳಕ್ಕೆ ಜನಸಾಮಾನ್ಯರು ತಿರುಗಿ ಬಿದ್ದಾಗ ಸರ್ಕಾರ ಹೇಳಿದ್ದು, ಈ ಹಣವನ್ನ ಸರ್ಕಾರ ತೆಗೆದುಕೊಳ್ಳಲ್ಲ, ಇದನ್ನ ನೇರವಾಗಿ ರೈತರಿಗೆ ಕೊಡ್ತೀವಿ ಅಂತ ಹೇಳಿ ಬೆಲೆ ಹೆಚ್ಚಳ ಮಾಡಿರೋದು ನಮಗಾಗಲ್ಲ, ಅದು ರೈತರಿಗಾಗಿ ಅಂತ ಹೇಳೋದ್ರ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗುವ ತಂತ್ರವನ್ನ ಮಾಡ್ತಾ ಇದೆ. ಇನ್ನು ಹಾಲಿನ ದರ ಹೆಚ್ಚಳ ಆಯಿತು ಅಂತಂದ್ರೆ ಹೋಟೆಲ್ಗಳಲ್ಲಿ ಕಾಫಿ ಟೀ ದರಗಳು ಕೂಡ ಇದ್ದಕ್ಕಿದ್ದಂಗೆ ಹೆಚ್ಚಾಗುತ್ತೆ. ಈಗಾಗಲೇ ಸಾಕಷ್ಟು ಹೋಟೆಲ್ಗಳಲ್ಲಿ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೂಡ ಕಾಫಿ ಮತ್ತು ಟೀಗಳ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಇದು ಜನಸಾಮಾನ್ಯರಿಗೆ ತೀವ್ರ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಇನ್ನು ವಿದ್ಯುತ್, ಏಪ್ರಿಲ್ 1ರಿಂದ ಪ್ರತಿ ಯೂನಿಟ್ ವಿದ್ಯುತ್ಗೆ 36 ಪೈಸೆಯನ್ನ ಹೆಚ್ಚು ಮಾಡಲಾಗಿದೆ. ಯಾಕಪ್ಪ ಈ ದರ ಏರಿಕೆ ಅಂತ ಅಂದ್ರೆ, ಸರ್ಕಾರ ಹೇಳ್ತಾ ಇರೋದು ವಿದ್ಯುತ್ ಇಲಾಖೆಯ ನೌಕರರ ಪಿಂಚಣಿ ಹಾಗೂ ಗ್ರಾಚ್ಯುಟಿಯನ್ನು ಕೊಡಬೇಕಾಗಿದೆ, ಹೀಗಾಗಿ ಈ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದೆ. ಇಲ್ಲೂ ಕೂಡ ಸರ್ಕಾರ ಬೆಲೆ ಏರಿಕೆಗೆ ಒಂದು ಕಾರಣವನ್ನ ಕೊಡ್ತಾ ಇದೆ. ಇದೆಲ್ಲದರ ನಡುವೆ ಇನ್ನು ಮುಂದೆ ಬೆಂಗಳೂರಲ್ಲಿ ಎಲ್ಲಂದರಲ್ಲಿ ಕಸದ ರಾಶಿ ಕಾಣಬಹುದೇನೋ. ಯಾಕೆಂದ್ರೆ ಸರ್ಕಾರ ಕಸದ ಮೇಲೆ ಕೂಡ ತೆರಿಗೆಯನ್ನು ವಿಧಿಸ್ತಾ ಇದೆ. ಬೆಂಗಳೂರಿನಲ್ಲಿ ಕಸ ಸಂಗ್ರಹಕ್ಕೆ ಬಿಬಿಎಂಪಿ ಮುಂದಾಗಿದೆ. 600 ಚದರಡಿಯ ಮನೆಗಳಿಂದ ಹಿಡಿದು 4000 ಚದರಡಿಯ ಮನೆಗಳಿಗೆ ವಿವಿಧ ದರವನ್ನ ನಿಗದಿಪಡಿಸಲಾಗಿದೆ. ಆ ದರ 10 ರೂಪಾಯಿಂದ 400 ರೂಪಾಯಿವರೆಗೂ ಕೂಡ ಇದೆ. ಇನ್ನು ವಾಣಿಜ್ಯ ಕಟ್ಟಡಗಳಿಗೆ ತಿಂಗಳಿಗೆ 500 ರೂಪಾಯಿ ಹಾಗೂ ಪ್ರತಿನಿತ್ಯ 50 kg ಯಾರು ಕಸವನ್ನು ಹಾಕ್ತಾರೆ ಅವರಿಗೆ 7,000 ರೂಪಾಯಿ ಹಾಗೂ 100 kg ಕಸ ಹಾಕೋರಿಗೆ 14,000 ರೂಪಾಯಿವರೆಗೂ ಕೂಡ ಸೆಸ್ಸನ್ನು ವಿಧಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಿದ್ದಾಗ ಇನ್ಮೇಲೆ ಜನ ಕಸನ ರಸ್ತೆಗೆ ಸುರಿಯೋದ್ರಲ್ಲಿ ಅನುಮಾನ ಇಲ್ಲ. ಈಗಾಗಲೇ ರಸ್ತೆ ಬದಿಗಳಲ್ಲಿ ಗಾಡಿ ಮೇಲೆ ಹೋಗ್ತಾನೆ ಕಸದ ಕವರನ್ನ ಎಸ್ತು ಹೋಗ್ತಾರೆ. ಕಾರಿನ ಗ್ಲಾಸ್ ಅನ್ನ ಇಳಿಸಿ ಕಸ ಎಸೆಯೋರನ್ನ ಕೂಡ ನಾವು ನೋಡಿದ್ದೇವೆ. ರಸ್ತೆಗಳಲ್ಲಿ, ಮೋರಿಗಳ ಪಕ್ಕದಲ್ಲಿ ಅಷ್ಟೇ ಏಕೆ, ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲೂ ಕೂಡ ಇಂತಹ ಕಸ ಎಸೆಯೋರು ಸಿಗ್ತಲೇ ಇರ್ತಾರೆ. ಸೊ ಇನ್ಮೇಲೆ ಇಂಥವ್ರ ಸಂಖ್ಯೆ ಹೆಚ್ಚಾಗ್ಬೋದು. ಯಾಕೆಂದ್ರೆ ಕಸ ಹಾಕಿದ್ರೆ ದುಡ್ಡು ಕೊಡಬೇಕಾಗತ್ತಲ್ಲ. ಹಾಗಾಗಿ ಕಸ ಹಾಕೋದು ಯಾಕೆ, ಅದನ್ನು ತಗೊಂಡೋಗಿ ಎಲ್ಲಾನ ಎಸೆದ್ರೆ ಆಯಿತು ಅಂತ ಹೇಳಿ ಇವರೆಲ್ಲ ಕಸನ ರಸ್ತೆಗೆ ಎಸೆಯೋದಕ್ಕೆ ನಿಂತರೆ ಬೆಂಗಳೂರು ಮತ್ತೆ ಕಸದ ಗುಂಡಿಯಾಗಿ ಕಾಣೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಇನ್ನು BWSSB ನೀರಿನ ದರವನ್ನು ಕೂಡ 1 ಪೈಸೆಯಷ್ಟು ಹೆಚ್ಚು ಮಾಡಿದೆ. ಇದ್ರ ಜೊತೆಗೆ ಮುದ್ರಾಂಕ ಶುಲ್ಕ ಹೆಚ್ಚಾಗಿದೆ. ಹೊಸ ವಾಹನಗಳ ಖರೀದಿಯ ಮೇಲೆ ಸೆಸ್ಸನ್ನು ವಿಧಿಸಲಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಡೀಸೆಲ್ ಮೇಲಿನ ತೆರಿಗೆಯನ್ನ ಹೆಚ್ಚು ಮಾಡಿದ್ದು, ಆ ಕಾರಣದಿಂದ ಡೀಸೆಲ್ ಪ್ರತಿ ಲೀಟರ್ಗೆ 2 ರೂಪಾಯಿಯಷ್ಟು ಏರಿಕೆ ಆಗಿದೆ. ಇನ್ನು ಇಲ್ಲಿ ಏರಿಕೆ ಆಗಿರುವ 2 ರೂಪಾಯಿ ಕೂಡ ಸರ್ಕಾರಕ್ಕೆ ಸೇರುತ್ತೆ. ಗೆಳೆಯರೆ, ಇಲ್ಲಿ ಡೀಸೆಲ್ ಹೆಚ್ಚಾಗೋದು ಅಂತಂದ್ರೆ ಕೇವಲ ವಾಹನ ಓಡಿಸೋರಿಗೆ, ವಾಹನದ ಮಾಲೀಕರಿಗೆ ಮಾತ್ರ ಅದರ ಬಿಸಿ ತಾಕೋದಿಲ್ಲ. ಒಮ್ಮೆ ಡೀಸೆಲ್ ಬೆಲೆ ಹೆಚ್ಚಾದ್ರೆ ಎಲ್ಲಾ ಸರಕುಗಳ ಮೇಲೆ ಕೂಡ ಅನ್ವಯ ಆಗುತ್ತೆ. ಅದರ ಜೊತೆಗೆ ಡೀಸೆಲ್ ಮೇಲೆ ಅವಲಂಬಿತವಾಗಿರುವ ಸಾಕಷ್ಟು ವಲಯಗಳು ನಮ್ಮಲ್ಲಿವೆ. ಉದಾಹರಣೆಗೆ ಹೇಳೋದಾದ್ರೆ, ಸರಕು ಸಾಗಣೆ ವಾಹನಗಳು, ಬಸ್ಗಳು, ಆಟೋಗಳು, ಡೀಸೆಲ್ ಕಾರ್ಗಳು ಇವೆಲ್ಲವೂ ಕೂಡ ಡೀಸೆಲ್ ಹೆಚ್ಚಳದ ಕಾರಣದಿಂದ ಸಮಸ್ಯೆಗೆ ಈಡಾಗುತ್ತವೆ. ಹಾಗೇನೆ ಕೃಷಿಗೆ ಬಳಸುವಂತ ಟ್ರ್ಯಾಕ್ಟರ್ಗಳು, ನೀರಿನ ಟ್ಯಾಂಕರ್ಗಳು, ಕೃಷಿ ಉತ್ಪನ್ನಗಳ ಸಾಗಣೆ ಬೆಲೆ ಕೂಡ ಹೆಚ್ಚಾಗಲಿದೆ. ಇನ್ನು ಕೈಗಾರಿಕೆಗಳಲ್ಲಿ ಡೀಸೆಲ್ ಆಧಾರಿತ ಜನರೇಟರ್ಗಳನ್ನು ಬಳಸೋರಿಗೂ ಕೂಡ ಡೀಸೆಲ್ ಕೈ ಸುಡಲಿದೆ. ಅದರ ಜೊತೆಗೆ ಬೋರ್ವೆಲ್, ರಸ್ತೆ ನಿರ್ಮಾಣ ಕಾಮಗಾರಿಗಳು, ಅರ್ತ್ ಮೂವಿಂಗ್ ವಲಯ ಇದೆಲ್ಲವೂ ಕೂಡ ಡೀಸೆಲ್ ಮೇಲೆ ಅವಲಂಬಿತ ಆಗಿದೆ. ಹೀಗಾಗಿ ಡೀಸೆಲ್ ಬೆಲೆ ಹೆಚ್ಚಳ ಆಯಿತು ಅಂತ ಅಂದರೆ
ಈ ಎಲ್ಲ ವಲಯಗಳ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಇನ್ನು ಈ ಡೀಸೆಲ್ ಬೆಲೆ ಹೆಚ್ಚಾಯಿತು ಅಂದ ಕೂಡಲೇ ಸಾಕಷ್ಟು ಜನ ಅಯ್ಯೋ ಡೀಸೆಲ್ ನಮ್ಮ ರಾಜ್ಯದಲ್ಲೇ ಕಡಿಮೆ, ಬೇರೆ ರಾಜ್ಯಗಳಲ್ಲಿ ಇನ್ನೂ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಗೆಳೆಯರೆ, ಈ ಮಾತು ನಿಜ. ತಮಿಳುನಾಡಿನಲ್ಲಿ ಡೀಸೆಲ್ನ ಬೆಲೆ 94.42 ರೂಪಾಯಿಗಳಷ್ಟಿದೆ. ಹಾಗೆ ಕೇರಳದಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 95.66ರಷ್ಟಿದ್ರೆ, ಆಂಧ್ರ ಪ್ರದೇಶದಲ್ಲಿ ಇದರ ಬೆಲೆ 97.35ರಷ್ಟಿದೆ. ಇನ್ನು ತೆಲಂಗಾಣದಲ್ಲಿ 95.7 ರೂಪಾಯಿಯಷ್ಟು ಪ್ರತಿ ಲೀಟರ್ ಡೀಸೆಲ್ ಮೇಲೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಇದೆಲ್ಲವನ್ನು ನೋಡಿದ್ರೆ ರಾಜ್ಯದಲ್ಲಿ ಡೀಸೆಲ್ ಬೆಲೆ ಕಡಿಮೆ, ಆದರೆ ಇಲ್ಲಿವರೆಗೂ 89ರಿಂದ 90 ರೂಪಾಯಿ ಒಳಗಡೆ ಇದ್ದಂತಹ ಡೀಸೆಲ್ ಬೆಲೆ ಈಗ 92 ರೂಪಾಯಿಗೆ ಏರಿಕೆ ಆಗಿದೆ. ಸೊ ಪ್ರತಿ ಲೀಟರ್ ಮೇಲೆ 2 ರೂಪಾಯಿ ಅನ್ನೋದು ಗ್ರಾಹಕರಿಗೆ ಬರನೇ ತಾನೆ. ಇದೆಲ್ಲದರ ಜೊತೆಗೆ ಟೋಲ್ಗಳ ಶುಲ್ಕವನ್ನು ಕೂಡ ಏರಿಸಲಾಗಿದೆ. ಸಾಕಷ್ಟು ಟೋಲ್ಗಳಲ್ಲಿ 5% ದರ ಹೆಚ್ಚಳ ಆಗಿದೆ. ಗೆಳೆಯರೆ, ಒಂದು ವಾಹನವನ್ನು ತೆಗೆದುಕೊಳ್ಳೋದು ಅಂತಂದರೆ ಅದಕ್ಕೆ GST ಕಟ್ಟಿ, ಅನಂತರ RTOದಲ್ಲಿ ರಸ್ತೆ ತೆರಿಗೆಯನ್ನು ಕಟ್ಟಿ, ಒಂದಷ್ಟು ಸೆಸ್ಗಳನ್ನು ಕಟ್ಟಿ, ಅದಕ್ಕೆ ಪೆಟ್ರೋಲ್ ಹಾಕಿ, ಆ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಮೇಲೆ ತೆರಿಗೆಯನ್ನು ಸರ್ಕಾರಗಳಿಗೆ ಕೊಟ್ಟು ಇಷ್ಟೆಲ್ಲ ಮಾಡಿದರೂ ಕೂಡ ಈಗ ಮತ್ತೆ ಟೋಲ್ಗಳಲ್ಲಿ ಶುಲ್ಕವನ್ನು ಕಟ್ಟುವ ಭಾಗ್ಯ ನಮ್ಮದಾಗಿದೆ. ಇಲ್ಲಿ ಟೋಲನ್ನು ಕಟ್ಟೋದ್ರಿಂದ ಒಂದಷ್ಟು ಒಳ್ಳೆ ರಸ್ತೆ ಸಿಗ್ತಾ ಇದೆ ಅನ್ನೋ ಮಾತುಗಳನ್ನು ಕೆಲವರು ಹೇಳ್ಬೋದು. ಆದರೆ ಟೋಲ್ಗಳ ಶುಲ್ಕ ಇದೆಯಲ್ಲ, ಇದನ್ನ ಅವೈಜ್ಞಾನಿಕವಾಗಿ ನಿಗದಿಪಡಿಸಲಾಗಿದೆ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಎಲ್ಲ ರಸ್ತೆಗಳ ಟೋಲ್ಗಳ ಶುಲ್ಕ ಕೂಡ ಒಂದೇ ರೀತಿ ಇಲ್ಲ. ಇದು ವಾಹನ ಸವಾರರಿಗೆ, ಟೋಲ್ಗಳನ್ನು ನಿಯಮಿತವಾಗಿ ಕಟ್ತಾ ಇರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ಒಂದಷ್ಟು ನಿರ್ಧಾರಗಳು, ಕೇಂದ್ರ ಸರ್ಕಾರದ ನಿರ್ಧಾರಗಳು ಇವೆಲ್ಲವೂ ಕೂಡ ಒಂದಷ್ಟು ಬೆಲೆ ಹೆಚ್ಚಳಕ್ಕೆ ಕಾರಣ ಆಗಿದೆ. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರಗಳು ಜನರ ಮೇಲೆ ಹೆಚ್ಚಿನ ತೆರಿಗೆಯ ಹೊರೆಯನ್ನು ಹೊರಿಸ್ತಾ ಇವೆ. ಇನ್ನು ಈಗ ಈ ತೆರಿಗೆ ಹೆಚ್ಚಳದ ವಿರುದ್ಧ ವಿಪಕ್ಷಗಳು ಮಾತಾಡ್ತಾ ಇವೆ. ಬಿಜೆಪಿ ಪಕ್ಷ ಅಹೋರಾತ್ರಿ ಧರಣಿಯನ್ನು ನಡೆಸೋದಾಗಿ ಹೇಳಿದೆ. ತೆರಿಗೆ ಹೆಚ್ಚಳದ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಟವನ್ನು ಅದು ಆರಂಭ ಮಾಡಿದೆ. ಇಷ್ಟಾದರೂ ಕೂಡ ಹೆಚ್ಚಾಗಿರುವ ಬೆಲೆಯನ್ನು ಸರ್ಕಾರ ಇಳಿಸುತ್ತೆ ಅಂತೇನೋ ಅನ್ನಿಸ್ತಾ ಇಲ್ಲ. ಹಾಗೇನೆ ಮುಂಬರುವ ಸರ್ಕಾರಗಳು ಕೂಡ ಈ ಬೆಲೆಯನ್ನು ಇಳಿಸಿ ಗ್ರಾಹಕರಿಗೆ, ಜನರಿಗೆ ಅನುಕೂಲ ಮಾಡಿಕೊಡ್ತವೆ ಅನ್ನುವ ನಂಬಿಕೆ ಕೂಡ ಇಲ್ಲ. ಹೋಗ್ಲಿ ಬಿಡಿ, ಇನ್ನೊಂದು ವಾರ ಆಗುವಷ್ಟೊತ್ತಿಗೆ ಈ ಬೆಲೆ ಹೆಚ್ಚಳದ ವಿಷಯವನ್ನ ನಾವು ಕೂಡ ಮರ್ತೇ ಬಿಟ್ಟಿರ್ತೀವಿ. 2 ವರ್ಷಗಳ ನಂತರ ಮತ್ತೆ ಚುನಾವಣೆ ಬರುತ್ತೆ. ಆಗ ಯಾರು ಹೆಚ್ಚು ಗ್ಯಾರಂಟಿಗಳನ್ನು ಕೊಡ್ತಾರೆ, ಯಾರು ಹೆಚ್ಚು ಆಮಿಷಗಳನ್ನು ಕೊಡ್ತಾರೆ, ಅವರಿಗೆ ಜನ ಮತ ಹಾಕ್ತಾರೆ. ಆಗ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಒಂದಷ್ಟು ಗ್ಯಾರಂಟಿಗಳು, ಆಮಿಷಗಳು ಜನರಿಗೂ ಕೂಡ ಸಿಗ್ತವೆ. ಆದರೆ ಮತ್ತೆ ಬೆಲೆ ಹೆಚ್ಚಳದ ಪರದಾಟ ಇದು ನಿರಂತರ. ಇದು ಗೆಳೆಯರೆ, ಬೆಲೆ ಹೆಚ್ಚಳದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.